ಹಲವಾರು ಜನರಿಗೆ ಅನೇಕ ತರದ ತರಬೇತಿಗಳನ್ನು ನೀಡಿರುವ ಏಕೈಕ ಸಂಸ್ಥೆ ಅಂದರೆ ಅದು ರೂಟ್ ಸೆಟ್ ಸಂಸ್ಥೆ. ಇದೀಗ ವಿಜಯಪುರದಲ್ಲಿ ಈ ಸಂಸ್ಥೆ ಟೇಲರಿಂಗ್, ವಿಡಿಯೋಗ್ರಫಿ ಮತ್ತು ಪೇಂಟಿಂಗ್, ಮೋಟಾರ್ ಬೈಂಡಿಂಗ್ ಸೇರಿದಂತೆ ಅನೇಕ ರೀತಿಯ ತರಬೇತಿಗಳನ್ನು ನೀಡ್ತಾ ಇದೆ. ಈಗಾಗಲೇ 30 ದಿನಗಳ ಕಾಲ ಪುರುಷರಿಗೆ ಟೇಲರಿಂಗ್ ತರಬೇತಿ ಆರಂಭವಾಗಿದೆ. ಈ ತರಬೇತಿಯಲ್ಲಿ ಟೇಲರಿಂಗ್ ಕುರಿತು ಪ್ರಾಯೋಗಿಕವಾಗಿ ವಿಷಯಗಳನ್ನು ಕಲಿಸುತ್ತಾರೆ. ಶಾಲಾ ಮಕ್ಕಳ ಸಮವಸ್ತ್ರ ಹಾಗೂ ಶರ್ಟ್ಗಳು, ವಿವಿಧ ರೀತಿಯ ಪ್ಯಾಂಟ್ ಶರ್ಟ್ ಹೊಲಿಯುವ ತರಬೇತಿ ಕೂಡ ನೀಡಲಾಗ್ತಾ ಇದೆ. ಟೇಲರಿಂಗ್ ತರಬೇತಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಟೇಲರಿಂಗ್ ತರಬೇತಿ ಬಗ್ಗೆ ಹೇಳ್ಬೇಕಂದ್ರೆ ಸ್ವಂತ ಟೇಲರಿಂಗ್ ತರಬೇತಿ ಹೇಳಬೇಕಂದ್ರೆ ಸ್ವಂತ ಉದ್ಯೋಗ ಮಾಡೋಕ್ಕೆ ಇದೊಂದು ದೊಡ್ಡ ಅವಕಾಶ. ಮತ್ತು ಇದರಲ್ಲಿ ಕಡಿಮೆ ಖರ್ಚು ಮತ್ತು ಹೆಚ್ಚಿನ ಬಂಡವಾಳವನ್ನು ನಾವು ಪಡ್ಕೋಬೋದು. ಮತ್ತು ಇದರಿಂದ ಕೆಲವು ಜನಕ್ಕೆ ನಾವು ನಮ್ಮಂಥ ಯುವಕರಲ್ಲಿ ನಾವು ಮಾದರಿ ಆಗ್ಬೋದು. ನಾವು ಮತ್ತು ಸಹಾಯ ಮಾಡ್ಬೋದು ಇನ್ನೊಬ್ಬರಿಗೆ ಈ ಟ್ರೈನಿಂಗ್ ಹುದ್ದೆಯಿಂದ. ಮತ್ತು ಈಗ ಜನರನ್ನು ನಮ್ಮ ಕಡೆ ನಾವು ಹೆಂಗೆ ಸಕ್ಸಸ್ ಆಗ್ತೀವಿ ಅನ್ನೋದನ್ನು ನೋಡೋ ಜನರಿಗೆ ನಮ್ಮನ್ನು ಸೆಳೆಯೋದು. ಮತ್ತು ಈ ನಮ್ಮೂರಲ್ಲಿ ನಮಗೊಂದು ಮರ್ಯಾದೆ ಇರುತ್ತೆ. ನಾವು ಕಲಿತು ಸುಮ್ಮನೆ ಕೂತ್ಕೊಂಡ್ರೆ ನಮಗೊಂದು ಮರ್ಯಾದೆ ಇರಲ್ಲ, ಮನೇಲಿ ಇರಲ್ಲ, ಇಲ್ಲೂ ಇರಲ್ಲ. ಆದರೆ ನಾವು ನಮ್ಮದೇ ಆದಂಥ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಒಂದು ಮರ್ಯಾದೆ ಇರುತ್ತೆ. ಅದು ನಾವು ಯಾವ ಆಯ್ಕೆ ಮಾಡ್ತೀವೋ ಮಾಡ್ಕೊತೀವಿ ಅನ್ನೋದನ್ನ ಬರುತ್ತೆ. ಬಟ್ ನಾವು ಇದನ್ನು ಈ ಟ್ರೈನಿಂಗ್ ಹುದ್ದೆಯಿಂದ ಬಟ್ ನಮ್ಮ ಮನೆಗೂ ಹೆಲ್ಪ್ ಆಗುತ್ತಾ, ನಮಗೂ ಹೆಲ್ಪ್ ಆಗುತ್ತಾ, ಮುಂದೆ ನಾವು ಎಷ್ಟೋ ದಿನವರೆಗೂ ನಾವು ಮಾಡ್ಬೋದು ಅಂತ ನಾನು ಈ ಟೈಲರಿಂಗ್ ಈಗ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅಜ್ಜವರು ಹೇಳ್ಯಾರ್ರಿ. ಏನು ಹೇಳ್ಯಾರಪ್ಪ ಅಂತಂದ್ರೆ 3 ವರ್ಷ ಕಾಲೇಜ್ ಕಲಿತು ಬೇರೆಯವರ ಲೆಕ್ಕ ಬರೆಯೋದಕ್ಕಿಂತ ಸ್ವಂತ ಉದ್ಯೋಗ ಮಾಡಿ ನಮ್ಮ ಲೆಕ್ಕ ಬರೆಯೋದುಕೊಳ್ಳುವುದೇ ಅತಿ ಉತ್ತಮವಾದದ್ದು ಅಂತ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಈಗ ಹೇಳ್ಕೊಂಡ್ರೆ ಸ್ಪರ್ಧಾತ್ಮಕ ಈಗೊಳ್ದಾಗ ಕಲಿತು ಬೇರೆ ಕಡೆ ಹೋಗಿ ನಾವು ಮಾಡ್ತೀವಿ ಅಂದ್ರೆ ಅದು ಗುಲಾಮಗಿರಿ ಕೆಲಸನೇ ಆಗುತ್ತೆ. ಬಟ್ ಎಷ್ಟೇ ಆದರೂ ನಮ್ಮ ಈ ಹಂಗೆ ಕೆಲಸಕ್ಕೆ ಹೋಗಬೇಕು ಎಷ್ಟೊತ್ತಿದ್ರು. ಬಟ್ ನಮ್ದು ಹಂಗಿಲ್ಲ. ಸ್ವಂತ ಉದ್ಯೋಗ ಮಾಡಿದ್ರೆ ನಮ್ಮ ಲೆಕ್ಕವನ್ನು ನಾವು ಬರ್ಕೋಬೋದು. ನಾವು ಇಷ್ಟು ದಿನ ಕಲಿತು ಬೇರೆಯವ್ರ ಹತ್ರ ಹೋಗಿ ಅವ್ರ ಲೆಕ್ಕವನ್ನು ನಾವು ಹೇಳೋದು ಬರೋಕ್ಕಿಂತ ಮುಂಚೆ ನಮ್ಮ ಕೆಲಸವನ್ನು ನಾವು ಮಾಡಿ ನಮ್ಮ ಉದ್ಯಮವನ್ನು ನಾವು ಮುಂದೆ ಬೆಳೆಸ್ಕೊಂಡು ನಮ್ಮ ಜೀವನವನ್ನು ಕಟ್ಕೊಂಡು ನಮ್ಮ ಲೆಕ್ಕವನ್ನು ಬರೆಯೋದನ್ನು ಉತ್ತಮ ಅಂತ ಆ ರೀತಿಯ ಲೈನ್ಗಳ ಮೂಲಕ. ಈಗ ಉಡ್ಸೆ ಸಂಸ್ಥೆ ಉಚಿತ ವಸತಿ ಉಚಿತ, ಊಟ ಉಚಿತ, ಇಂಥದ್ದೊಂದು ತರಬೇತಿ ಕೊಡುತ್ತೆ ಉದ್ಯೋಗಿಗಳು ಉದ್ಯೋಗ ಮಾಡ್ಕೊಳ್ಳಿ ಅಂತೇಳಿ. ಈ ಸಂಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ಈ ಸಂಸ್ಥೆ ಬಗ್ಗೆ ಅನಿಸಿಕೆ ಅಂತಂದ್ರೆ ಸರ್, ಈಗ ಈ ಸಂಸ್ಥೆಯ ಉದ್ದೇಶ ಅಂತಂದ್ರೆ ಸಮಾಜದಲ್ಲಿನ ಮತ್ತು ಈ ದೇಶದಲ್ಲಿನ ನಿರುದ್ಯೋಗವನ್ನು ಹೋಗಲಾಡಿಸುವುದು. ಯಾವುದೇ ಒಬ್ಬ ಯುವಕ ಅಥವಾ ಪ್ರಸ್ತುತ ನಾನೇ ಕಲಿತು ಬೇರೆಯವ್ರ ಹತ್ರ ಹೋಗೋದು ಕೆಲವರು ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಕಡೆ ಹೋಗ್ತಿರ್ತಾರೆ. ಕೆಲವರೆಲ್ಲ ನಾವು ಸ್ವಂತ ಮಾಡಬೇಕು ಅಂತ ಇರ್ತದೆ. ಬಟ್ ಇಂಥ ಸಂಸ್ಥೆಗಳಿಂದ ನಮ್ಮ ಯುವಕರಿಗೆ ಯುವತಿಯರಿಗೆ ಹೆಲ್ಪ್ ಆಗುತ್ತೆ. ತಮ್ಮ ಕಾಲ ಮಾತ್ರ ನಿಂದಿರುವಂಥ ಒಂದು ಧೈರ್ಯ ಬರುತ್ತೆ. ಇದರಿಂದ ನಾವು ಈ ಸಂಸ್ಥೆಗೆ ಸೇರೋಳಿಯಾಗಿರೋಕ್ಕೆ ಇಷ್ಟಪಡ್ತೀವಿ. ಜನರು ಫಸ್ಟ್ ಎಷ್ಟೋ ಜನ ಸರ್ ಹೇಳಿದ್ರು ಮೊನ್ನೆ, ಪೈಲಿ ಸಂಸ್ಥೆ ಒಳಗಡೆ ಬಂದು ತಮ್ಮ ಮಷೀನ್ಗಳ ಕಲ್ತು ಹೋಗೋರು ಅಂತ ಇದ್ದರು. ಬಟ್ ಇವಾಗ ಆ ಥರ ಇಲ್ಲ. ಈ ಥರ ನಮ್ಮ ಮಷೀನ್ ಅವರೇ ಕೊಟ್ಟು ಊಟ ವ್ಯವಸ್ಥೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ವಯಸ್ಸು ಆ ಥರ ಅಂದರೆ ಬರೋಂಗಿಲ್ಲ. ಈ ಥರ ಮಾಡಿದ್ರೆ ಇರಲೇ ಇತ್ತು ಕಲ್ತು ಹೋಗ್ತಾರ ಅಂಥೇಳಿ ಆ ಥರ ವ್ಯವಸ್ಥೆ ಮಾಡಿ ಈ ನಮ್ಮ ಯುವಕ ಜನತೆಗೆ ಒಂದು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಈ ಸಂಸ್ಥೆನ ಹುಟ್ಟಾಕಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ಇಲ್ಲಿ ತರಬೇತುದಾರ ಅಂತ ಮಲ್ಲಿಕಾರ್ಜುನ್ ಹತ್ತಿ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಇಲ್ಲಿ ಹೇಳ್ಬೋದು ಸರ್, ಅವ್ರು ಇವಾಗ ಬಟ್ ಇವರು ಸರ್ ಒಳ್ಳೆ, ಯಾಕಂದ್ರೆ ನಾವು ಕಲ್ತು ಹೋಗಿವ್ರು ಅವ್ರ ಕೈ. ಹಾಂ ಸರ್, ಕಲ್ತು. ಬಟ್ ಇವಾಗ ನಾನು ಬಂದು ಇವತ್ತಿಗೆ ಒಂದು 6 ದಿವಸ ಸರ್. ಬಟ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರಿಗೆ ಸ್ವಂತ ಕಾಲ ಮೇಲೆ ನಿಂದಿರುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು, ಮತ್ತು ಕೆಲವ್ರಿಗೆ ಗೊತ್ತಿಲ್ಲದಾರ ಪ್ರಚಾರ ಮಾಡಿಸ್ತಾರೆ. ಆಮೇಲೆ ಕೆಲವರು ಗೊತ್ತಿದ್ದವ್ರು ಬಂದ ತಕ್ಷಣ ಅವ್ರಿಗೆಲ್ಲರೂ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿ, ಮತ್ತು ಯಾವ ಥರ ಹೇಳ್ಕೊಡ್ಬೇಕು, ಯಾವ ಥರನ ಶಿಸ್ತಾಗಿರಬೇಕು, ಉದ್ಯಮಶೀಲತೆ ಬಗ್ಗೆ ಹೇಳ್ಕೊಟ್ರು. ಮುಂದೆ ಉದ್ಯಮವನ್ನು ಹೇಗೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು, ಮತ್ತು ಯಾವ ಥರ ನಾವು ಜನರನ್ನು ಇದು ಮಾಡ್ಕೋಬೇಕು, ನಮ್ಮದೇ ಆದಂಥ ಒಂದು ಜೀವನವನ್ನು ಹೇಗೆ ಕಟ್ಕೊಳ್ಬೇಕು ಅಂತ ನಾವು ಸರ್ ವಿಸ್ತರವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದು 30 ದಿನದ ತರಬೇತಿ. ಈ ತರಬೇತಿಯಲ್ಲಿ ಅಂದರೆ 30 ದಿನದಲ್ಲಿ ಇಲ್ಲಿ ನಾವು ಉದ್ಯಮವನ್ನು ಯಾವ ರೀತಿ ಮಾಡಬೇಕಂತೇಳಿ ನಮ್ಮ ಸಂಸ್ಥೆಯವರು ಹೇಳ್ತಾರೆ. ಮತ್ತು ಇದು ಹೊಲಿಗೆಯಲ್ಲಿ ಪ್ರಾಥಮಿಕ ಕೆಲವರೆಲ್ಲ ಅನುಭವ ಇದ್ದವರು ಬರ್ತಾರೆ. ಇದರಲ್ಲಿ ಕೆಲವರೆಲ್ಲ ಪ್ರಾಥಮಿಕ ಅನುಭವ ಅವರಿಗೆ ಏನೂ ಇರುವುದಿಲ್ಲ. ಎಲ್ಲರನ್ನೂ ನಾವು ಸೇರಿಸ್ಕೊಂಡು ಹೋಗಬೇಕಾಗ್ತದೆ. ಮತ್ತು ಫಸ್ಟಿಗೆ ನಾವೆಲ್ಲ ಇವರಿಗೆ ಮೆಷಿನಿನ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇವೆ. ಅಂದರೆ ಎಲ್ಲ ಮಾಹಿತಿ ಕೊಡಲಿಕ್ಕೆ ಆಗ್ತದೆ. ಜನರಲ್ಲಾಗಿ ಎಲ್ಲ ಮೇನ್ ಪಾರ್ಟ್ಸ್ಗಳದ್ದು ಮತ್ತು ಮುಖ್ಯವಾಗಿ ಅದನ್ನು ಹೇಗೆ ಆಪರೇಟ್ ಮಾಡೋದು ಅಂತೇಳಿ ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರೋಲ್ಲ. ಹಾಗಾಗಿ ಗೊತ್ತಿಲ್ಲದಿದ್ದವರಿಗೆ ಎಲ್ಲ ಇದರ ಮೆಷನ್ನ ಆಪರೇಟ್ ಹೇಗೆ ಮಾಡೋದು, ಅದು ಹೇಗೆ ಅದರದ್ದು ಏನು ಸಣ್ಣ ಪ್ರಾಬ್ಲಮ್ಗಳು ಬರ್ತದೆ ಅದನ್ನೆಲ್ಲ ಯಾವ ರೀತಿಯಲ್ಲಿ ನಿಭಾಯಿಸೋದು, ಅದರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡ್ತೇವೆ. ಆ ನಂತರ ನಾವು ಖಾಲಿ ಮೆಷಿನಲ್ಲಿ ತುಳಿಲಿಕ್ಕೆ ಅಭ್ಯಾಸ ಮಾಡಿ ಮತ್ತು ಖಾಲಿ ಬಟ್ಟೆಯಲ್ಲಿ ನೂಲು ಹಾಕದೆ ಅದನ್ನು ಪ್ರಾಕ್ಟೀಸ್ ಮಾಡ್ತೇವೆ. ಹಾಗೆ ಅವರನ್ನು ಮೆಷಿನಲ್ಲಿ ವರ್ಕ್ ಮಾಡಲಿಕ್ಕೆ ಪ್ರಾರಂಭವನ್ನು ಆ ರೀತಿಯಲ್ಲಿ ಮಾಡ್ತೇವೆ ನಾವು. ಆ ನಂತರ ಸುಲಭದ ಐಟಮ್ಗಳನ್ನೆಲ್ಲ, ಅಂದರೆ ಫಸ್ಟಿಗೆ ನಾವು ಬರಮಡವನ್ನು ಕಲಿಸ್ತಾ ಇದ್ದೇವೆ.
ಬಲ್ ಮಾಡೋದು ಸ್ವಲ್ಪ ಈಸಿಯಾಗಿರುತ್ತೆ. ಅದರಲ್ಲಿ ಒಳಗಡೆ ಪಾಕೆಟ್ ಎಲ್ಲ ಬರೋದಿಲ್ಲ, ಸಿಂಪಲ್ ಪಾಕೆಟ್ ಬರುತ್ತೆ. ಅದು ಆದ ನಂತರ ನಾವೇನು ಮಾಡ್ತೇವೆ ಅಂದರೆ ಫಸ್ಟಿಗೆ ನಾವು ಅದನ್ನು ಥಿಯರಿ ಅವರಿಗೆ ಕೊಡ್ತೇವೆ. ಥಿಯರಿಯ ನಂತರ ಡ್ರಾಯಿಂಗ್ ಮಾಡಿ ತೋರಿಸ್ತೇವೆ ಬೋರ್ಡಲ್ಲಿ, ಮತ್ತು ಅವರ ಬುಕ್ಕಲ್ಲಿ ನಾವು ಮಾಡಿಸ್ತೇವೆ. ಆನಂತರ ನಾವು ಪೇಪರಲ್ಲಿ ಕಟ್ಟಿಂಗ್ ಮಾಡಿ ಅದನ್ನು ತೋರಿಸ್ತೇವೆ. ಆನಂತರ ಎಲ್ಲರ ಹತ್ರವೂ ಪೇಪರ್ ಕಟ್ಟಿಂಗ್ ಮಾಡಿಸ್ತೇವೆ. ನಾವು ಎಲ್ಲರ ಹತ್ರವೂ ಪೇಪರ್ ಕಟ್ಟಿಂಗ್ ಮಾಡಿಸಿದ ನಂತರ ಅವರಿಗೆ ಬಟ್ಟೆಗಳನ್ನು ಕೊಟ್ಟು ನಾವೊಂದು ಸಲ ಬಟ್ಟೆಯಲ್ಲಿ ಹೇಗೆ ಮಾರ್ಕ್ ಮಾಡೋಂಥ ಅದನ್ನು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿ ತೋರಿಸ್ತೇವೆ. ಆನಂತರ ಅವರೆಲ್ಲರೂ ಅದರಲ್ಲಿ ಎಲ್ಲರಿಗೂ ಬಟ್ಟೆಯನ್ನು ಕೊಡ್ತೇವೆ ಇನ್ಸ್ಟಿಟ್ಯೂಟ್ ಲೆಕ್ಕದಲ್ಲಿ. ಎಲ್ಲರೂ ಅವರವರಿಗೆ ಕೊಟ್ಟ ಬಟ್ಟೆಯಲ್ಲಿ ಮೆಜರ್ಮೆಂಟ್ ಹಾಕಿ ಕಟ್ಟಿಂಗ್ ಮಾಡಿ ಹೊಲಿದು ತೋರಿಸ್ಬೇಕು. ನಾವು ಒಂದ್ಸಲ ಹೊಲಿದು ತೋರಿಸ್ತೇವೆ ಒಂದು ಬಟ್ಟೆಯನ್ನು. ಈ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಹಾಗೆ ಒಂದೊಂದೇ ಐಟಮನ್ನು ಬರ್ಮಣ ಆದ ನಂತರ ಮಕ್ಕಳ ಯೂನಿಫಾರ್ಮ್, ಶರ್ಟ್, ಯೂನಿಫಾರ್ಮ್, ಹಾಫ್ ಪ್ಯಾಂಟ್ ಇದನ್ನೆಲ್ಲ ಕಲಿಸ್ತೇವೆ. ಆನಂತರ ಪ್ಯಾಂಟ್, ಫುಲ್ ಪ್ಯಾಂಟಲ್ಲಿ ಯಾವ ರೀತಿ ಎಲ್ಲ ವೆರೈಟಿಗಳಿದೆ ಆ ಎಲ್ಲ ವೆರೈಟಿಗಳನ್ನು ಕಲಿಸ್ತೇವೆ ನಾವು. ಆನಂತರ ಯಾವ ರೀತಿ ಎಲ್ಲ ಶರ್ಟ್ಗಳು ಬರ್ತವೆ ಎಲ್ಲ ಮಾಡೆಲನ್ನು ನಾವು ಕಲಿಸ್ತಾ ಇರ್ತೇವೆ. ಹಾಗೆ ಎಲ್ಲರ ಹತ್ರವೂ ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ. ಮತ್ತು ಇಲ್ಲಿ ಬೆಳಗಿನಿಂದ ರಾತ್ರಿವರೆಗೂ ಇಲ್ಲಿ ಟೈಮಿಂಗ್ಸ್ ಎಲ್ಲ ಏನು ನೋಡಲ್ಲ, ಹುಡುಗರು ನೋಡಲ್ಲ, ನಾವು ರೆಸ್ಟ್ ಏನು ಮಾಡಲ್ಲ. ಹುಡುಗರು ಯಾವಾಗ ಕರೀತಾರೆ ಅಥವಾ ಹುಡುಗರಿಗೆ ಯಾವಾಗ ನಮ್ಮ ಅವಶ್ಯಕತೆ ಇದೆ ಅಥವಾ ಹುಡುಗರು ಹಿಂದೆ ಬಿದ್ದರೂ ನಾವು ಒತ್ತಾಯ ಮಾಡಿ ಅವರನ್ನು ಕಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಸರ್. ಸರ್, ಈಗ ತರಬೇತಿ ಪಡೆದಂಥ ತರಬೇತುದಾರರಿಗೆ ಬ್ಯಾಂಕಿನಿಂದ ಯಾವ ರೀತಿ ಸಹಾಯಧನ ಯಾವ ರೀತಿ ಸಹಾಯಧನ ಸಿಗುತ್ತೆ ಅಂತೇಳಿ ನಮ್ಮ ಸಂಸ್ಥೆಯವರೆಲ್ಲ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತು ಸಂಸ್ಥೆಯವರು ಬ್ಯಾಂಕಿನಿಂದ ಯಾವ ರೀತಿ ನೀವು ಲೋನ್ಗಳನ್ನು ಪಡ್ಕೊಳ್ಬೇಕು, ಯಾವ ರೀತಿ ಅದನ್ನು ಕಟ್ಟಬೇಕು, ಮತ್ತು ವ್ಯವಹಾರವನ್ನು ನೀವೇ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲವನ್ನು ಇಲ್ಲಿಯ ಗುರುಗಳೆಲ್ಲ ತಿಳಿಸಿಕೊಡ್ತಾರೆ. ಅದರಿಂದಾಗಿ ಬ್ಯಾಂಕಿನ ಬಗ್ಗೆ ಅವರಿಗೇನು ಕಷ್ಟ ಆಗೋದಿಲ್ಲ. ಮತ್ತು ಇದು ನಡೆಸುವಂಥದ್ದು ಕೆನರಾ ಬ್ಯಾಂಕ್ ಎನ್ನುವಂಥ ಒಂದು ಮಹಾನ್ ಸಂಸ್ಥೆ. ಮತ್ತು ಆ ಸಂಸ್ಥೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಮತ್ತು ಆ ಸಂಸ್ಥೆಯವರೆಲ್ಲ ಅವರದ್ದೇ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ, ನಮ್ಮ ಸಂಸ್ಥೆಯನ್ನು ಮಾರ್ಗದರ್ಶನ ಕೊಡ್ತಾರೆ. ಮತ್ತು ಇದಕ್ಕೆ ಮುಖ್ಯವಾಗಿ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು. ಹಾಗಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಎಲ್ಲ ಆಶೀರ್ವಾದ ಇಲ್ಲಿ ಟ್ರೈನಿಂಗ್ ಆದವರಿಗೆಲ್ಲರಿಗೂ ಇರ್ತದೆ ಅನ್ನುವಂಥ ಒಂದು ನಂಬಿಕೆ ಅದು ಇದೇ ಕೂಡ ಅಂತ ನನ್ನದೊಂದು ನಂಬಿಕೆ ಸರ್. ಥ್ಯಾಂಕ್ಸ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಾಲಕೃಷ್ಣ ಪಿ ಶೆಟ್ಟಿಗಾರ್ ಅಂತೇಳಿ. ನಮ್ಮ ಊರು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ. ಹಾಗೆ ಉಡುಪಿಯಿಂದ ಬಂದಿದ್ದೇನೆ. ಮತ್ತು ನಾನು ಇದು ಕ್ಲಾಸ್ ಮಾಡಲಿಕ್ಕೆ ಶುರು ಮಾಡಿ ಸಾಧಾರಣ ಒಂದು 30 ವರ್ಷ ಆಯಿತು. ಹಾಗೆ 30 ವರ್ಷ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಬಿಜಾಪುರಕ್ಕೆ 3ನೇ ಸಲ ಬರ್ತಾ ಇದ್ದೇನೆ.